ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರುವಂಥ ಜರ್ಮನ್ ಸಿಲ್ವರ್ ಐಟಮ್ಸ್ಗಳನ್ನು ತೋರಿಸ್ತಾ ಇದ್ದೀನಿ. ಲೈಕ್ ದೇವಿ ಮುಖವಾಡ ಆಗಿರ್ಬೋದು, ಮತ್ತು ಪೀಠ ಆಗಿರ್ಬೋದು, ಕಳಸ ಆಗಿರ್ಬೋದು, ಕುಂಕುಮ ಬಟ್ಲ ಆಗಿರ್ಬೋದು. ಸೊ ಹೀಗೆ ಒಂದಷ್ಟು ಐಟಮ್ಸ್ಗಳನ್ನು ನಿಮಗೆ ತೋರಿಸ್ತೀನಿ. ಸೊ ನೀವೇನಾದ್ರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಸೊ ಈ ವಿಡಿಯೋದಲ್ಲಿ ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ತುಂಬಾನೇ ಅಫೋರ್ಡಬಲ್ ಪ್ರೈಸಲ್ಲಿ ಮತ್ತೆ ಕ್ವಾಲಿಟಿ ಮಾತ್ರ ಅಂತೂ ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಸೊ ನೋಡ್ತಿದ್ರಲ್ಲ, ಈಗ ಸ್ವಲ್ಪ ಗ್ಲಿಮ್ಸ್ ಎಲ್ಲ ತೋರಿಸ್ತಿದ್ದೀನಲ್ಲ, ಇದೆಲ್ಲದೂ ಕೂಡ ಮೀಶೋ ಇಂದ ತರಿಸಿರೋಂಥದ್ದು. ನಿಮಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಸೊ ಇಷ್ಟ ಆದರೆ ಬೇಕಾದ್ರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ಕೊಟ್ಟಿರ್ತೇನೆ. ಅಂಡ್ ಒಂದೊಂದೇ ಪ್ರಾಡಕ್ಟ್ ಬಗ್ಗೆ ನಿಮಗೆ ಡೀಟೇಲ್ ಎಕ್ಸ್ಪ್ಲನೇಷನ್ ಕೊಡ್ತೇನೆ. ಸೊ ದಟ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತಾ ನೋಡ್ಬೇಡಿ, ಫುಲ್ ವಿಡಿಯೋ ವಾಚ್ ಮಾಡಿ. ಅಂಡ್ ಹಾಗೆ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದರೆಲ್ಲ ಹೊಸದಾಗಿ ನಮ್ಮ ಚಾನಲ್ನಲ್ಲಿ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಆನ್ಲೈನ್ ಶಾಪಿಂಗ್ ವಿಡಿಯೋಸ್ ಆಗಿರ್ಬೋದು, ಮತ್ತೆ ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ಎವ್ರಿ ಡೇ ಅಪ್ಲೋಡ್ ಆಗ್ತಿರುತ್ತೆ. ಸೊ ನೀವು ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಮೂಲಕ ಶೋ ಆಗುತ್ತೆ. ಸೊ ದಟ್ ನಿಮ್ಗೆ ಯಾವುದು ವಿಡಿಯೋಸ್ ಮಿಸ್ ಆಗೋದಿಲ್ಲ, ನೀವು ಆರಾಮ ಫ್ರೀಯಾಗಿ ಈಸಿಯಾಗಿ ನೋಡ್ಬೋದು. ಓಕೆನಾ? ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರಾ ಅಂತ ಅನ್ಕೊಳ್ತಾ ಸೊ ಬನ್ನಿ ಫ್ರೆಂಡ್ಸ್, ಹಾಗಾದ್ರೆ ಕ್ವಿಕ್ ಆಗಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಫಸ್ಟ್ ಐಟಮ್ ಅನ್ನು ನಾನು ದೀಪಾಲೆ ಕಂಬ ತೋರಿಸ್ತಾ ಇದ್ದೀನಿ ನೋಡಿ. ಸೊ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಪಿಕಾಕ್ ಡಿಸೈನ್ ಅಲ್ಲಿ ಇದೆ. ಸೊ ನೋಡಿದ್ರೆ ನಿಮ್ಗೆ ಒರಿಜಿನಲ್ ಸಿಲ್ವರ್ ಅಂತ ಅನ್ಸುತ್ತೆ, ಬೆಳ್ಳಿ ದೀಪ ಅಂತ ಅನ್ಸ್ಬಿಡುತ್ತೆ. ಒರಿಜಿನಲ್ ಅಷ್ಟು ತುಂಬಾ ಚೆನ್ನಾಗಿ ಫಿನಿಶಿಂಗ್ ಇದೆ, ಮತ್ತೆ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ ಫ್ರೆಂಡ್ಸ್. ಓಕೆ, ನಾವು ಇವನ್ ಡಿಸೈನ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಅಂಡ್ ಇದ್ರದ್ದು ಅಗಲ ಬಂದು 3.5 ಇಂಚ್ ಬರುತ್ತೆ. ಓಕೆನಾ, ಕೆಳಗಡೆ. ಅಂಡ್ ಉದ್ದ ಬಂದು 8 ಇಂಚ್ ಬರುತ್ತೆ. ಅಂಡ್ ಟೋಟಲ್ ಗ್ರಾಮ್ಸ್ ಬಂದು 355 ಗ್ರಾಮ್ಸ್ ಬರುತ್ತೆ. 2 ದೀಪಾಲೆ ಕಂಬ ಬರುತ್ತೆ. ಸೊ ನಾನು ಇಲ್ಲಿ ವಿಡಿಯೋದಲ್ಲಿ ಒಂದೇ ತೋರಿಸ್ತಾ ಇದ್ದೀನಿ. ಸೊ ಒಂದು ನಾನು ವಿಡಿಯೋ ಮಾಡ್ಕೋಬೇಕಾದ್ರೆ ನನ್ನ ಮಗಳು ತೊಗೊಂಡೋಗ್ಬಿಟ್ಲು. ಸೊ ಹಾಗಾಗಿ ಜಸ್ಟ್ ಹಾಗೇನೆ ನಿಮಗೆ ತೋರಿಸ್ತಾ ಇದ್ದೀನಿ ಒಂದೇ. ಸೊ ಜೋಡಿ ದೀಪಾಲೆ ಕಂಬ ಇದು. ಅಂಡ್ ಪ್ರೈಸ್ ಬಂದು ಇದ್ರದ್ದು 1702 ರೂಪಾಯಿ ಆಗುತ್ತೆ ಫ್ರೆಂಡ್ಸ್. ಓಕೆನಾ, ತುಂಬಾನೇ ಕಡಿಮೆ ಪ್ರೈಸು. 355 ಗ್ರಾಮ್ಸ್ ಇರುತ್ತೆ. ಹೆವಿ ವೆಯ್ಟ್ ಇದೆ ಅಂತಾನೆ ಹೇಳ್ಬೋದು. ಮತ್ತು ಒರಿಜಿನಲ್ ನಿಮಗೆ ಸಿಲ್ವರ್ ಅಂತಾನೆ ಅನ್ಸುತ್ತೆ, ಬೆಳ್ಳಿ ಅಂತಾನೆ ಅನ್ಸುತ್ತೆ. ಬಟ್ ಇದು ಬಂದು ಜರ್ಮನ್ ಸಿಲ್ವರ್. ಓಕೆನಾ, ತುಂಬಾ ಚೆನ್ನಾಗಿದೆ. ಹಬ್ಬಕ್ಕಂತೂ ನೀವು ಇದನ್ನ ಇಟ್ರಿ ದೇವಿ ಮುಂದೆ ಅಂತ ಹೇಳಿದ್ರೆ ಫುಲ್ ನೋಡಿದವರೆಲ್ಲ ನಿಮ್ಮ ಮನೆ ಬಂದವರೆಲ್ಲ ಸೊ ಒರಿಜಿನಲ್ ಸಿಲ್ವರ್ ಅಂತ ಅನ್ಕೋಬಿಡ್ತಾರೆ, ಅಷ್ಟು ತುಂಬಾ ಚೆನ್ನಾಗಿದೆ. ಸೊ ನೋಡಿ, ಈ ರೀತಿ ನೀವು ತಗೋಬೇಕು ಅಂತ ಅನ್ಕೊಂಡಿದ್ರೆ ಮೀಶೋದಲ್ಲಿ ತುಂಬಾನೇ ಕಡಿಮೆ ಪ್ರೈಸ್ ಸಿಗ್ತಿದೆ. ಸೊ ಮಿಸ್ ಮಾಡ್ಕೊಳಕ್ಕಂತ ಹೋಗ್ಬೇಡಿ, ಲಿಂಕ್ ಇರುತ್ತೆ, ಚೆಕ್ ಮಾಡಿ. ಓಕೆನಾ ಫ್ರೆಂಡ್ಸ್, ನೆಕ್ಸ್ಟ್ ಐಟಮ್ ಬಂದು ಪಂಚಪಾಲ ಕಪ್. ಸೊ ಇದು ಬಂದು ಪಿಕಾಕ್ ಹೋಲ್ಡರ್ ಬಂದಿದೆ, ಹ್ಯಾಂಡಲ್ ಬಂದಿದೆ ಅಂತಾನೆ ಹೇಳ್ಬೋದು. 4 ಬೌಲ್ ಬಂದಿದೆ, ತುಂಬಾನೇ ಅಗ್ಲ ಆಗಿದೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಓಕೆನಾ, ಸೊ ನೋಡಿದ್ರೆ ಸೇಮ್ ನಿಮ್ಗೂ ಇದು ಕೂಡ ಅಷ್ಟೇ ಸಿಲ್ವರ್ ತರ ಅನ್ಸಿದೆ ಅಲ್ವಾ. ಸೊ ನಾನು ಮತ್ತೆ ಯಾವುದೇ ರೀತಿ ಕಲರ್ ಗಿಲ್ಲರ್ ಏನು ಆಡ್ ಮಾಡಿಲ್ಲ, ಒರಿಜಿನಲ್ ಹೇಗಿದೆ ಹಾಗೇನೆ ನಿಮ್ಗೆ ಶೂಟ್ ಮಾಡಿ ತೋರಿಸ್ತಾ ಇದ್ದೀನಿ. ಅಂಡ್ ಕೆಳಗಡೆ ನೋಡಿ, ಬೌಲ್ ಕೆಳಗಡೆ ಎಲಿಫೆಂಟ್ ಸ್ಟ್ಯಾಂಡ್ ಬಂದಿದೆ. ಓಕೆನಾ, ಸೊ ನೀವು ಕೆಳಗಡೆ ಇಡ್ಬೇಕಾದ್ರೆ ಎಲಿಫೆಂಟ್ ಮೇಲೆ ಇಟ್ಟಂಗೆ ಅನ್ಸುತ್ತೆ, ತುಂಬಾ ಚೆನ್ನಾಗಿದೆ. 4 ಬಟ್ಲು ಬರುತ್ತೆ ಫ್ರೆಂಡ್ಸ್. ಓಕೆನಾ, ಅಂಡ್ ಪಿಕಾಕ್ ಡಿಸೈನ್ ಇದೆ, ಅಂದ್ರೆ ಹ್ಯಾಂಡ್ ಅಲ್ಲಿ ಇರುವಂತದ್ದು, ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಅಂಡ್ ಇದ್ರದ್ದು ಅಗಲ ಬಂದು 5 ಇಂಚ್ ಬರುತ್ತೆ. ಅಂಡ್ ಉದ್ದ ಬಂದು 4.7 ಇಂಚ್ ಬರುತ್ತೆ. ಟೋಟಲ್ ಇದ್ರದ್ದು ವೆಯ್ಟ್ ಬಂದು 330 ಗ್ರಾಮ್ಸ್ ಬರುತ್ತೆ ಫ್ರೆಂಡ್ಸ್. ಓಕೆನಾ, ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. 4 ಬಟ್ಲಿದೆ. ಸೊ ನೀವು ಇದರಲ್ಲಿ ಅರ್ಶಿನ, ಕುಂಕುಮ, ಅಕ್ಷತೆ ಆಗಿರ್ಬೋದು, ಗಂಧ ಆಗಿರ್ಬೋದು, ಸೊ ಹೀಗೆ ನೀವೇನ್ ಪೂಜೆ ಮಾಡ್ಲಿಕ್ಕೆ ಇಟ್ಕೊಂತೀರಾ, ನಿಮ್ಮ ಮನೇಲಿ ಏನೆಲ್ಲ ಯೂಸ್ ಮಾಡ್ತೀರಾ ಸೊ ಅದನ್ನ ನೀವು 4 ಕಡೆ ಇಟ್ಕೋಬಹುದು. ಸೊ ಸುಮ್ಮನೆ ಪ್ಲೇಟ್ ಅಲ್ಲೆಲ್ಲ ಇಟ್ಕೊಂಡು ಅದೆಲ್ಲ ಚೆಲ್ಲೋದಾಗಿರ್ಬೋದು, ಅಥವಾ ನಿಮ್ ಕೈ ಸಿಗೋದೆಲ್ಲ ಪೂಜೆ ಮಾಡೋ ಟೈಮಲ್ಲಿ. ಸೊ ಈ ರೀತಿನಲ್ಲಿ ನಿಮ್ಗೆ ಇತ್ತು ಅಂತ ಹೇಳಿದ್ರೆ ನಿಮ್ಗೂ ಕೂಡ ತುಂಬಾ ಈಸಿ ಅಂತ ಅನ್ಸುತ್ತೆ. ಅಂಡ್ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಹೌದು. ಅಂಡ್ ಪ್ರೈಸ್ ಇದ್ರದ್ದು ಎಷ್ಟಾಗುತ್ತೆ ಅಂತ ಹೇಳಿದ್ರೆ 1462 ರೂಪಾಯಿ ಆಗುತ್ತೆ. ಅಂಡ್ ಇದ್ರಲ್ಲಿ ನಿಮ್ಗೆ ಇನ್ನೊಂದು ಆಪ್ಷನ್ ಇದೆ, ನಿಮ್ಗೆ ಈ 4 ಬಟ್ಲಿ ಇರೋದು ಬೇಡ, ಜಸ್ಟ್ ನಮ್ಗೆ 3 ಇರೋದು ಸಾಕು, ಮತ್ತೆ ಸ್ವಲ್ಪ ಗ್ರಾಮ್ಸ್ ಕೂಡ ಕಡಿಮೆ ಇರಬೇಕು, ಪ್ರೈಸ್ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಸೊ ಅದು ಕೂಡ ನಿಮ್ಗೆ ಲಿಂಕ್ ಕೊಟ್ಟಿರ್ತೀನಿ. ಸೇಮ್ ಪಿಕಾಕ್ ಡಿಸೈನ್ ಅಲ್ಲೇ ಬರುತ್ತೆ, ಹ್ಯಾಂಡಲ್ 3 ಬಟ್ಲು ಬರುತ್ತೆ ಅಷ್ಟೇ. ಇದು 4, ಅದು ನಾನು ತೋರ್ಸೋದು ನೆಕ್ಸ್ಟ್ ನಿಮ್ಗೆ ಲಿಂಕ್ ಕೊಡೋಂಥದ್ದು 3 ಬರುತ್ತೆ. ಅದು ಬೇಕಾದ್ರೆ ನೀವು ಕೂಡ ತಗೋಬಹುದು. ಪ್ರೈಸ್ ತುಂಬಾ ಕಡಿಮೆ ಪ್ರೈಸ್, ಒಂದು 462 ರೂಪಾಯಿ ಸಿಗುತ್ತೆ, ಇನ್ನೊಂದು 500 ರೂಪಾಯಿ 520 ರೂಪಾಯಿನಲ್ಲಿ ಸಿಗುತ್ತೆ. ಅಂಡ್ ಮತ್ತೆ ಸ್ವಲ್ಪ ಲೈಟ್ ವೆಯ್ಟ್ ಇರುತ್ತೆ ಅಂತಾನೆ ಹೇಳ್ಬೋದು. ಡಿಸೈನ್ ಡಿಫ್ರೆಂಟ್ ಆಗಿರುತ್ತೆ. ಲಿಂಕ್ ಇರುತ್ತಲ್ವಾ, ಸೊ ಲಿಂಕ್ ಚೆಕ್ ಮಾಡಿ ನಿಮ್ಗೆ ಯಾವ್ದು ಓಕೆ ಅನ್ಸುತ್ತೆ ಈ 3ರಲ್ಲಿ ಅದನ್ನ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಓಕೆನಾ ಫ್ರೆಂಡ್ಸ್, ನೆಕ್ಸ್ಟ್ ಐಟಮ್ ಬಂದು ಅಷ್ಟಲಕ್ಷ್ಮಿ ಕಳಸ. ಸೊ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮೀ ದೇವಿಗೆ ನಾವೇನ್ ವ್ರತ ಮಾಡ್ತೀವಲ್ಲ, ಸೊ ಅಷ್ಟಲಕ್ಷ್ಮಿ ಕಳಸನ ಇಟ್ಟು ಅದ್ರ ಮೇಲೆ ದೇವಿನ ನಾವು ಮುಖವಾಡ ಹಾಕೋದ್ರಿಂದ ತುಂಬಾನೇ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ಒಂದು ಕಳಸನ ತರಿಸಿದೀನಿ, ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಅಂಡ್ ವೆಯ್ಟ್ ಬಂದು ಇದ್ರ ಟೋಟಲ್ ವೆಯ್ಟ್ 210 ಗ್ರಾಮ್ ಬರುತ್ತೆ. ಅಂಡ್ ಕಳಸದ್ದು ಅಗ್ಲ ಬಂದು ಚೊಂಬಿಂದು 4.5 ಗ್ರಾಮ್ಸ್ ಅಥವಾ 4.5 ನಿಮಗೆ ಇಂಚಸ್ ಬರುತ್ತೆ. ಅಂಡ್ ಲೆಂತ್ ಉದ್ದ ಬಂದ್ಬಿಟ್ಟು 4.5 ಸೇಮ್ ಈಕ್ವಲ್ ಇದೆ ಅಂತಾನೆ ಹೇಳ್ಬೋದು. ಮತ್ತೆ ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿದೆ, ನೀವೇ ನೋಡ್ತಿದ್ರಲ್ಲ. ಸೊ ಒರಿಜಿನಲ್ ಸಿಲ್ವರ್ ಅಂತ ಅನ್ಸುತ್ತೆ. ಸೊ ನೋಡಿ, ನಿಮಗೆ ಒಂದು ಯೂನಿಕ್ ಆಗಿ ತಗೋಬೇಕು, ನಿಮ್ಮ ಮನೇಲಿ ಏನಾದ್ರು ಕಳಸ ಸ್ವಲ್ಪ ಹಾಳಾಗಿತ್ತು, ಸೊ ಈ ರೀತಿ ಅಷ್ಟಲಕ್ಷ್ಮಿ ಕಳಸ ತಗೋಬೇಕು ಅಂತ ಅನ್ಕೊಂಡಿದ್ರೆ ಅಂತ ಹೇಳಿದ್ರೆ ಸೊ ಮೀಶೋದಲ್ಲಿ ನೀವು ತಗೋಬಹುದು. ತುಂಬಾನೇ ಕಡಿಮೆ ಪ್ರೈಸ್ ಇದು, 1177 ರೂಪಾಯಿ ಆಗುತ್ತೆ ಅಷ್ಟೇ. ಆರಾಮ್ಸೆ ಕೊಡ್ಬೋದು. ಒರಿಜಿನಲ್ ನಿಮ್ಗೆ ಸಿಲ್ವರ್ ಅಂತ ಅನ್ಸುತ್ತೆ, ಅದೇ ಲಿಂಕ್ ಇರುತ್ತೆ, ಚೆಕ್ ಮಾಡಿ ಪರ್ಚೇಸ್ ಮಾಡಿ. ಓಕೆನಾ
ಫ್ರೆಂಡ್ಸ್ ನೆಕ್ಸ್ಟ್ ಬಂದು ಲಕ್ಷ್ಮಿ ಫೇಸ್ ನಿಮಗೆ ತೋರಿಸ್ತಾ ಇದೀನಿ ನೋಡಿ. ಸೊ ಇದು ಬಂದು ಸೆಟ್ ಬರುತ್ತೆ ಫ್ರೆಂಡ್ಸ್. ಓಕೆನಾ, ನಾನು ನಿಮಗೆ ಇಮೇಜ್ ತೋರಿಸ್ತಿದ್ದೀನಲ್ವಾ, ಈ ರೀತಿನಲ್ಲಿ ಸೆಟ್ ಬರುತ್ತೆ. ಮೇಲ್ಗಡೆ ಅಮ್ಮಂದು ಮುಖವಾಡ ಬಂದ್ಬಿಟ್ಟು ಫುಲ್ ಗೋಲ್ಡನ್ ಕಲರ್ ಅಲ್ಲಿ ಇರುತ್ತೆ ಅಂಡ್ ಕೆಳಗಡೆ ಕಳಸ ಬಂದ್ಬಿಟ್ಟು ಫುಲ್ ನಿಮಗೆ ಸಿಲ್ವರ್ ಅಲ್ಲಿ ಬರುತ್ತೆ, ಜರ್ಮನ್ ಸಿಲ್ವರ್. ಇದು ಈ ರೀತಿ ಸೆಟ್, ಇದು ಅಲಂಕಾರ ಏನಿರೋದಿಲ್ಲ. ಸೊ ನಾನು ಈ ರೀತಿ ಕಾಡಿಗೆ ಮತ್ತೆ ಬೊಟ್ಟು ಆಗಿರ್ಬೋದು ಮತ್ತೆ ಲಿಪ್ಸಿಗೆಲ್ಲ ಈ ರೀತಿನಲ್ಲಿ ಲಿಪ್ಸ್ಟಿಕ್ ಎಲ್ಲ ಹಾಕಿದ್ದೀನಿ. ಸೊ ಮತ್ತೆ ವಿಡಿಯೋ ಮಾಡ್ತಿದ್ದೀನಲ್ವಾ, ಸೊ ಹಾಗಾಗಿ ಇದು ಬಂದು ಸೆಟ್ ನಾನು ಆಗ್ಲೇ ಹೇಳ್ದಂಗೆ. ಅಂಡ್ ವೆಯ್ಟ್ ಎಷ್ಟಾಗುತ್ತೆ ಅಂತ ಹೇಳಿದ್ರೆ, ಅಂದ್ರೆ ವೆಯ್ಟ್ ಎಷ್ಟಿದೆ ಅಂತ ಹೇಳಿದ್ರೆ, ಸೊ ಕಳ್ಸೋದು ಬಂದು 228 ಗ್ರಾಮ್ಸ್ ಇದೆ ಅಂಡ್ ಮುಖವಾಡದ ಬಂದು 110 ಗ್ರಾಮ್ಸ್ ಇದೆ. ಓಕೆನಾ, ಸೊ ಮತ್ತೆ ಮುಖವಾಡ 6.5 ಇಂಚ್ ಇದೆ, ಉದ್ದ ಇರುತ್ತೆ. ಮತ್ತೆ ಕಳ್ಸ ಬಂದು 5 ಇಂಚ್ ಇದೆ ಫ್ರೆಂಡ್ಸ್. ಓಕೆನಾ, ಸೊ ಈ ರೀತಿ ಮುಖವಾಡ ಗೋಲ್ಡ್ ಕಲರ್ ಇರುತ್ತೆ ಮತ್ತೆ ಕಳ್ಸ ಬಂದು ಸಿಲ್ವರ್ ಕಲರ್. ಸೊ ಈ ರೀತಿ ನೀವು ಸೆಟ್ ತಗೊಂತೀರಾ ಅಂತ ಹೇಳಿದ್ರೆ 1345 ರೂಪಾಯಿ ಆಗುತ್ತೆ. ಓಕೆನಾ, ಸಪೋಸ್ ನಿಮಗೆ ಈಗ ದೇವಿದು ಯೆಲ್ಲೋ ಕಲರ್ ಮತ್ತೆ ಈಗ ಸಿಲ್ವರ್ ಕಲರ್ ಈ ರೀತಿನಲ್ಲಿ 2 ಕಲರ್ ಕಾಂಬಿನೇಷನ್ ಇಷ್ಟ ಇದೆ, ನಮಗೆ ಫೇಸ್ ಕೂಡ ಸಿಲ್ವರೇ ಬೇಕು ಮತ್ತೆ ಕಳಸ ಕೂಡ ಸಿಲ್ವರೇ ಬೇಕು ಅಂತ ಹೇಳಿದ್ರೆ ಅದು ಕೂಡ ಸಿಗುತ್ತೆ. ತುಂಬಾ ಚೆನ್ನಾಗಿದೆ ಅದು ಕೂಡ ಕ್ವಾಲಿಟಿ. ಅಂಡ್ ಪ್ರೈಸ್ ಬಂದು 1898 ರೂಪಾಯಿ ಆಗುತ್ತೆ. ಓಕೆನಾ, ಸೊ ನಿಮಗೆ ಇದು ಕಾಸ್ಟ್ಲಿ ಆಯಿತು. ಮತ್ತೆ ನಾನು ಆಗಲೇ ಸಿಲ್ವರ್ ಮತ್ತೆ ಗೋಲ್ಡನ್ ಫೇಸ್ ತೋರಿಸಿದ್ದು ಅದು ನಮಗೆ ಕಾಸ್ಟ್ಲಿ ಆಯಿತು. ನಮ್ಮ ಹತ್ರ ಆಲ್ರೆಡಿ ಕಳಸ ಇದೆ, ನಮಗೆ ಜಸ್ಟ್ ಅಮ್ಮಂದು ಮುಖವಾಡ ಮಾತ್ರ ಜರ್ಮನ್ ಸಿಲ್ವರ್ ಬೇಕು, ತುಂಬಾ ಚೆನ್ನಾಗಿರೋ ಕ್ವಾಲಿಟಿಲಿ ಅಂತ ಹೇಳಿದ್ರೆ ಅದು ಕೂಡ ಸಿಗುತ್ತೆ, ತುಂಬಾ ಕಡಿಮೆ ಪ್ರೈಸ್. ಓಕೆನಾ, ಒಂದು ಬಂದು 370 ರೂಪಾಯಿ ಆಗುತ್ತೆ, ಇನ್ನೊಂದು ಬಂದು 406 ರೂಪಾಯಿ ಆಗುತ್ತೆ. ಸೊ ಅದ್ರದ್ದು ನಾನು ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ, ಚೆಕ್ ಮಾಡಿ. ತುಂಬಾ ಚೆನ್ನಾಗಿದೆ, ಸಾಕಷ್ಟು ಜನ ತಗೊಂಡಿದ್ದಾರೆ ಮತ್ತೆ ಒಳ್ಳೆ ಸಪ್ಲೈಯರ್ ಹತ್ರ ಸಿಗತ್ತೆ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಬಟ್ ನಾನು ಈ ರೀತಿ ಸೆಟ್ ತರಿಸಿರೋಂಥದ್ದು. ಸೊ ಸೆಟ್ ಆಲ್ರೆಡಿ ನನ್ನ ಮಗಳು ಇದನ್ನ ಏನು ಕಳ್ಸನ ತಗೊಂಡೋಗ್ಬಿಟ್ಟು, ಸೊ ಹಾಗಾಗಿ ಅದನ್ನ ವಿಡಿಯೋ ಮಾಡೋಕ್ಕಾಗಿಲ್ಲ, ಜಸ್ಟ್ ಅಮ್ಮನ ಫೇಸ್ ಮಾತ್ರ ನಿಮಗೆ ತೋರಿಸಿದ್ದೀನಿ. ಅಂಡ್ ಇನ್ನ ಕೆಲವರಿಗೆ ಅಮ್ಮಂದು ಎಲ್ಲೋ ಫೇಸ್ ಇರುತ್ತೆ ನೋಡಿ, ಫುಲ್ ಎಲ್ಲೋ ತರ ಇರೋಂಥ ಫೇಸ್. ಸೊ ಅದು ಬೇಕು ಅಂತ ಹೇಳಿದ್ರೆ ಅದು ಆಪ್ಷನ್ ಇದೆ, ಮೀಶೋದಲ್ಲಿ ಸಿಗುತ್ತೆ. ಅದು 432 ರೂಪಾಯಿನಲ್ಲಿ ಸಿಗುತ್ತೆ. ಎಲ್ಲದು ಅಮ್ಮಂದು ಮುಖವಾಡ ಮತ್ತೆ ಕಳ್ಸೋದನ್ನ ಲಿಂಕ್ ಕೊಟ್ಟಿರ್ತೀನಿ. ಸೊ ನಾನು ಹೇಳಿರೋ ಹಾಗೆ ನಿಮಗೆ ಯಾವ ತರ ನಿಮಗೆ ಪಾಕೆಟ್ ಫ್ರೆಂಡ್ಲಿ ಅಂತ ಅನ್ಸುತ್ತೆ ಮತ್ತೆ ನಿಮ್ಗೆ ಯಾವ್ದು ಬೇಕು ನಿಮ್ಮ ಮನೇಲಿ ನೀಡ್ ಇದೆ, ಸೊ ನೋಡ್ಕೊಂಡು ಲಿಂಕ್ ಇರುತ್ತೆ, ಚೆಕ್ ಮಾಡ್ಕೊಂಡು ತಗೊಳ್ಳಿ. ತುಂಬಾನೇ ಕಡಿಮೆ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಇದೆಲ್ಲ ನೀವು ಔಟ್ಸೈಡ್ ಇವಾಗ ತಗೊಂತೀರಾ ಅಂತ ಹೇಳಿದ್ರೆ ಸೀಸನ್ ಬೇರೆ ಅಲ್ವಾ, ಟ್ರಿಬಲ್ ಪ್ರೈಸ್ ಅಲ್ಲಂತೂ ಚಾರ್ಜ್ ಮಾಡೇ ಮಾಡ್ತಾರೆ. ಮೀಶೋದಲ್ಲಿ ಫೆಸ್ಟಿವಲ್ ಆಫರ್ ನಡೀತಾ ಇರೋದ್ರಿಂದ ನಿಮಗೆ ಕಡಿಮೆ ಪ್ರೈಸ್ ಅಲ್ಲಿ ಸಿಗುತ್ತೆ. ನಾನು ಹೇಳಿರೋ ಪ್ರೈಸ್ಗಿಂತ ನಿಮ್ಗೆ ಇನ್ನೂ ಕಡಿಮೆನಲ್ಲೂ ಕೂಡ ಸಿಗ್ಬೋದು. ಲಿಂಕ್ ಇರುತ್ತೆ, ಚೆಕ್ ಮಾಡಿ. ನಿಮಗೆ ಯಾವ್ದು ಬೇಕು ಅಂತ ಅನ್ಸುತ್ತೆ ಅದನ್ನ ತಗೊಳ್ಳಿ. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ಪ್ರೀಮಿಯಂ ಕ್ವಾಲಿಟಿ ಅಂತಾನೆ ಹೇಳ್ಬೋದು. ಸಖತ್ತಾಗಿದೆ ಮಾತ್ರ, ನೋಡಿ ನಿಮ್ಗೆ ಲೈಕ್ ಆದ್ರೆ ತಗೊಳ್ಳಿ. ಫ್ರೆಂಡ್ಸ್ ನೆಕ್ಸ್ಟ್ ಐಟಮ್ ಬಂದು ಕುಂಕುಮ ಬಟ್ಲು. ಸೊ ಇದು 2 ಬೌಲ್ ಬರುತ್ತೆ, ಬಟ್ಲು 2 ಬರುತ್ತೆ, ಜರ್ಮನ್ ಸಿಲ್ವರ್. ಇದು ಕೂಡ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಸೊ ನಾನು ನಿಮ್ಗೆ ವಿಡಿಯೋದಲ್ಲಿ 1 ತೋರಿಸ್ತಾ ಇದ್ದೀನಿ. ಅಂಡ್ ಡಿಸೈನ್ ಹೇಳೋದಾದ್ರೆ ಫುಲ್ ಪ್ಲೇನ್ ಬಂದು ಅದ್ರ ಮೇಲೆ ವೆಂಕಟರಮಣ ಸ್ವಾಮಿದು ಬರುತ್ತೆ ನೋಡಿ, ಏನು ನಾಮ ತಿಲಕ ಬರುತ್ತಲ್ಲ, ಸೊ ಅದನ್ನ ಡಿಸೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೈಡ್ ಅಲ್ಲಿ ಎಲಿಫೆಂಟ್ ತರ ಡಿಸೈನ್ ಇದೆ, ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಈ ಬೌಲ್ ವೆಯ್ಟ್ ಬಂದ್ಬಿಟ್ಟು ಟೋಟಲ್ 150 ಗ್ರಾಮ್ಸ್ ಇದೆ. ಅಂಡ್ ಕೆಳಗಡೆ ನಿಮ್ಗೆ ಏನು ಅಗಲ ಬಂದು 3.5 ಇಂಚಸ್ ಬರುತ್ತೆ ಅಂಡ್ ಉದ್ದ ಬಂದು 2.4 ಅಥವಾ 1.4 ಇಂಚ್ ಏನೋ ಬರುತ್ತೆ. ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ತುಂಬಾ ದೊಡ್ಡದಾಗೂ ತುಂಬಾನು ಅಗಲವಾಗಿ ಕೂಡ ಕಾಣಿಸುತ್ತೆ. ಅಂಡ್ ಪ್ರೈಸ್ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 394 ರೂಪಾಯಿ. 2 ಬಟ್ಲು ಬರುತ್ತೆ, ತುಂಬಾ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ ಇದೆ. ಸೊ ಒರಿಜಿನಲ್ ಬೆಳ್ಳಿ ಅಂತಾನೆ ಅನ್ಸುತ್ತೆ, ಅಷ್ಟು ತುಂಬಾ ಚೆನ್ನಾಗಿದೆ ಡಿಸೈನ್ ಎಲ್ಲ. ಸೊ ನೋಡಿ, ಹಬ್ಬಕ್ಕೆ ನೀವೇನಾದ್ರು ತಗೋಬೇಕು ಅಂತ ಅನ್ಕೊಂಡಿದ್ರೆ ಅಥವಾ ನಿಮ್ಮ ಮನೆಗೆ ನೀಡ್ ಇತ್ತು ಅಂತ ಹೇಳಿದ್ರೆ ಲಿಂಕ್ ಇರುತ್ತೆ, ಚೆಕ್ ಮಾಡಿ ಪರ್ಚೇಸ್ ಮಾಡಿ. ಸಖತ್ತಾಗಿದೆ. ಫ್ರೆಂಡ್ಸ್ ನೆಕ್ಸ್ಟ್ ಐಟಮ್ ಬಂದು ಪೂಜೆಗೆ ಯೂಸ್ ಮಾಡುವಂತ ಪ್ಲೇಟ್ ಸ್ಟ್ಯಾಂಡ್. ಇದು ಅಂದ್ರೆ ಕೆಳಗಡೆ ನಿಮ್ಗೆ ಸ್ಟ್ಯಾಂಡ್ ಕೂಡ ಬರುತ್ತೆ. ಸಣ್ಣದಾಗ ನಾನಾಗ್ಲೇ ಸ್ಟಾರ್ಟಿಂಗ್ ನಿಮ್ಗೆ ಒಂದು ಕುಂಕುಮ ಬಟ್ಲು ತರ ತೋರಿಸಿದೆ ನೋಡಿ, ಸೊ ಆ ರೀತಿಯಲ್ಲಿ ಸ್ಟ್ಯಾಂಡ್ ಬರುತ್ತೆ. ಸೊ ಆರಾಮಾಗಿ ಕೆಳಗಡೆ ನೀವು ಇಡ್ಬೋದು. ಸೊ ಇದಕ್ಕೆ ಅಂತಾನೆ ಸಪರೇಟ್ ಆಗಿ ಒಂದು ಏನೋ ಬಟ್ಟೆ ಹಾಸಿ ಇಡುವಂಥದ್ದು. ಸೊ ಆ ರೀತಿನಲ್ಲಿ ನೀಡ್ ಇರೋದಿಲ್ಲ, ಸ್ಟ್ಯಾಂಡ್ ಇರುತ್ತೆ, ತುಂಬಾ ಚೆನ್ನಾಗಿದೆ. ಇದು ನಿಮ್ಗೆ ಒಂದ್ ರೀತಿ ಬೌಲ್ ತರನು ಫೀಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಇವಾಗ ದೇವ್ರಿಗೆ ಈಗ ನೀವು ಪೂಜೆ ಮಾಡೋ ಟೈಮ್ ಅಲ್ಲಿ ಸೊ ನೀರ್ ಹಾಕ್ಬಿಟ್ಟು ಅದ್ರೊಳಗಡೆ ಫ್ಲವರ್ಸ್ ಎಲ್ಲ ನೀವು ಹಾಕೋಬಹುದು, ಅಥವಾ ನಿಮ್ಮ ಏನಾದ್ರು ದೇವರಿಗೆ ಇಷ್ಟವಾಗಿದಂತ ನಿಮ್ಗೆ ಏನಾದ್ರು ತಾವರೆ ಹೂ, ಕಮಲದ ಹೂ ಏನಾದ್ರು ಸಿಕ್ತು ಅಂತ ಹೇಳಿದ್ರೆ ಸೊ ಅದು ಕೂಡ ಇಡ್ಬೋದು, ತುಂಬಾ ಚೆನ್ನಾಗಿದೆ. ಅಥವಾ ನೀವು ಪೂಜೆಗೆ ಹೂ ಏನಾರು ಇಡ್ತೀರಾ ಅಂತ ಹೇಳಿದ್ರೆ ಸೊ ಈ ಬೌಲಲ್ಲಿ ಫುಲ್ಲು ಹೂಗಳನ್ನೆಲ್ಲ ತುಂಬಿ ಕೂಡ ನೀವು ಪೂಜೆ ಮಾಡೋ ಟೈಮಲ್ಲಿ ಇಡ್ಬೋದು, ದೇವಿಗೆ ಅಲಂಕಾರ ಮಾಡ್ಬೇಕಾದ್ರೆ ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಅಂಡ್ ಇದ್ರದ್ದು ಟೋಟಲ್ ವೆಯ್ಟ್ ಎಷ್ಟು ಅಂತ ಹೇಳಿದ್ರೆ 320 ಗ್ರಾಮ್ಸ್ ಬರುತ್ತೆ. ಅಂಡ್ ಅಗಲ ಬಂದು 7.8 ಇಂಚಸ್ ಬರುತ್ತೆ, ಉದ್ದ ಕೂಡ 7.8 ಇಂಚಸ್ ಇದೆ ಅಂತಾನೆ ಹೇಳ್ಬೋದು. ತುಂಬಾನೇ ಅಗಲವಾಗಿ ತುಂಬಾನೇ ಎತ್ತರವಾಗಿ ಕೂಡ ಇದೆ, ತುಂಬಾ ಚೆನ್ನಾಗಿದೆ. ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ, ಬೇಕು ಮನೆಗೆ ಅಂತ ಹೇಳಿದ್ರೆ ತಗೊಳ್ಳಿ. ಅಂಡ್ ಇದ್ರ ಪ್ರೈಸ್ ಬಂದು 1369 ರೂಪಾಯಿ ಇದೆ, ಆರಾಮ್ಸಾಗಿ ಕೊಡ್ಬೋದು. ಇಷ್ಟು ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ನಿಮ್ಗೆ ಈ ರೀತಿಯಲ್ಲಿ ಜರ್ಮನ್ ಸಿಲ್ವರ್ ಐಟಮ್ಸ್ ನಿಮ್ಗೆ ಎಲ್ಲೂ ಸಿಗೋದಿಲ್ಲ. ಸೊ ಆದಷ್ಟು ನಾನು ತುಂಬಾನೇ ಕಡಿಮೆ ಪ್ರೈಸ್ ಅಲ್ಲಿ ನೋಡ್ಕೊಂಡು ಆಫರ್ ಇರೋದೆಲ್ಲ ನೋಡ್ಕೊಂಡು ತರಿಸಿ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಈ ಜರ್ಮನ್ ಸಿಲ್ವರ್ ಐಟಮ್ಸ್ ಎಲ್ಲ ಇಷ್ಟ
ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಮತ್ತೆ ಲಿಂಕ್ ಕೂಡ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿ. ಸೊ ಇಷ್ಟ ಆದರೆ ಪರ್ಚೇಸ್ ಮಾಡಿ. ತುಂಬಾ ಪ್ರೀಮಿಯಂ ಕ್ವಾಲಿಟಿ ಇದೆ ಫ್ರೆಂಡ್ಸ್, ಓಕೆನಾ. ಮತ್ತೆ ಕೆಲವರಿಗೆ ಅನ್ಸ್ಬೋದು ತುಂಬಾ ಜಾಸ್ತಿ ಪ್ರೈಸ್ ಎಲ್ಲ ಹೇಳ್ತಿದ್ದಾರಲ್ವಾ, ಜರ್ಮನ್ ಸಿಲ್ವರ್ ಎಲ್ಲ ತುಂಬಾ ಕಡಿಮೆ ಪ್ರೈಸಲ್ಲೆಲ್ಲ ಸಿಗತ್ತಲ್ವಾ ಅಂತ ಹೇಳಿ. ಹೌದು, ಜರ್ಮನ್ ಸಿಲ್ವರಲ್ಲಿ ನಿಮಗೆ ಲೋ ಕ್ವಾಲಿಟಿಯಿಂದ ಹಿಡಿದು ಪ್ರೀಮಿಯಂ ಹೈ ಕ್ವಾಲಿಟಿವರೆಗೂ ಕೂಡ ನಿಮಗೆ ಸಾಕಷ್ಟು ಆಪ್ಷನ್ಸಲ್ಲಿ ನಿಮಗೆ ಸಿಗುತ್ತೆ. ನಾನು ಎಲ್ಲದೂ ಕೂಡ ಪ್ರೀಮಿಯಂ ಕ್ವಾಲಿಟಿ ತೋರಿಸ್ತಾ ಇರೋಂಥದ್ದು. ಅಂದರೆ ನಿಮಗೆ ಒರಿಜಿನಲ್ ಸಿಲ್ವರ್ ನೀವೇನು ಬೆಳ್ಳಿದ ವಸ್ತು ತೊಗೊತೀರಾ ನೋಡಿ, ಸೇಮ್ ಅದನ್ನೇ ನೀವು ತೊಗೊಂಡಿದ್ದೀರಾ, ನಿಮ್ಮ ಮನೇಲಿ ಅದೇ ಇದೆ ಅನ್ನೋಷ್ಟು ಫೀಲ್ ಕೊಡುತ್ತೆ, ಓಕೆನಾ. ಸೊ ಅದೇ ರೀತಿನಲ್ಲೇ ಟೆಕ್ಸ್ಚರ್ ಆಗಿರ್ಬೋದು, ಸೊ ಅದೇ ರೀತಿನಲ್ಲೇ ಇದೆ. ನಿಮಗೇನು ತುಂಬ ಲೋ ಕ್ವಾಲಿಟಿ ಅಂದರೆ ನಿಮಗೆ ಆರಾಮ್ಸಾಗಿ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ, ಬೇಕಾದ್ರೆ ನೀವು ತೊಗೋಬೋದು. ಬಟ್ ಅದು ಜರ್ಮನ್ ಸಿಲ್ವರ್ ಅಂತ ಅನ್ಸುತ್ತೆ. ಮತ್ತು ಕ್ವಾಲಿಟಿ ಕೂಡ ಅಷ್ಟು ಚೆನ್ನಾಗಿರೋದಿಲ್ಲ, ಮತ್ತು ತುಂಬ ವರ್ಷಗಳ ಕಾಲ ಅದು ಇಡ್ಲಿಕ್ಕೂ ಕೂಡ ಬರೋದಿಲ್ಲ. ಸೊ ಇದೆಲ್ಲ ನೀವು ಸಾಕಷ್ಟು ವರ್ಷಗಳ ಕಾಲ ಇಡ್ಬೋದು. ನೀವು ಹೇಗೆ ಸಿಲ್ವರ್ ಐಟಮ್ಸ್ ಎಲ್ಲ ಮೇಂಟೈನ್ ಮಾಡ್ತೀರಾ, ಸೊ ಅದೇ ರೀತಿಯಲ್ಲಿ ಹಬ್ಬ ಎಲ್ಲ ಆದಮೇಲೆ ನೀಟಾಗಿ ಒಂದು ಏನು ಟಬ್ಬಲ್ಲಾಗಿರ್ಬೋದು ಅಥವಾ ಒಂದು ಬ್ಯಾಗಲ್ಲಾಗಿರ್ಬೋದು ಚೆನ್ನಾಗಿ ಮೇಂಟೈನ್ ಮಾಡಿ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇಯರ್ಗೂ ಕೂಡ ನೀವು ಇದನ್ನು ರೀಯೂಸ್ ಮಾಡ್ಕೋಬೋದು. ಮತ್ತು ಕೆಲವರಿಗೆ ಬೆಳ್ಳಿದೆಲ್ಲ ತೊಗೊಳ್ಳಿಕ್ಕೆ ಅಷ್ಟೊಂದು ಕಷ್ಟ ಇರುತ್ತೆ, ತೊಗೊಳ್ಳಿಕ್ಕೆ ಆಗೋದಿಲ್ಲ. ಸೊ ಈ ರೀತಿಯಲ್ಲೆಲ್ಲ ಪ್ರೀಮಿಯಂ ಕ್ವಾಲಿಟಿ ಜರ್ಮನ್ ಸಿಲ್ವರ್ ಐಟಮ್ಸ್ನ ನೀವು ಹಬ್ಬಗಳಿಗೆ ತೊಗೋಬೋದು. ಆ್ಯಂಡ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಲ್ವಾ, ಸೊ ಆರಾಮಾಗಿ ತೊಗೋಬೋದು. ತುಂಬ ಚೆನ್ನಾಗಿದೆ, ಹೈಲಿ ರೆಕಮೆಂಡ್ ಮಾಡ್ತೀನಿ. ಸೊ ಇದೆಲ್ಲ ಒರಿಜಿನಲ್ಲೇ ನಾನು ನಿಮಗೆ ತೋರಿಸಿರೋಂಥದ್ದು. ಇಷ್ಟ ಆದರೆ ನೋಡಿ, ಓಕೆನಾ. ಮತ್ತೆ ಡೌಟ್ ಇತ್ತು ವಿಡಿಯೋದಲ್ಲಿ ಅಂತ ಹೇಳಿದರೆ ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡಿದಂತೆ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.